ಇನ್ನು ಬಂದ್ಗೆ ಬೆಂಬಲ ನೀಡಿದ ಕನ್ನಡಪರ ಹೋರಾಟಗಾರರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮುಖಂಡರು ಚರ್ಚೆಯನ್ನ ಮಾಡಿದ್ದಾರೆ. ಕನ್ನಡಪರ ಹೋರಾಟಗಾರರ ಬಂದ್ಗೆ ಬೆಂಬಲ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಮುಖಂಡರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಸದಾಶಿವನಗರದಲ್ಲಿ ಸಾರಾ ಗೋವಿಂದ ಶಿವರಾಮೇಗೌಡರು, ಶಾಸಕ ಪುಟ್ಟಸ್ವಾಮಿ ಇವರೆಲ್ಲರೂ ಕೂಡ ಸದಾಶಿವನಗರದ ಸಿಎಂ ಡಿಕೆಶಿ ಮನೆಗೆ ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ನಾವು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ, ಆದರೆ ಹೋರಾಟ ಮಾಡ್ತೀವಿ ನಾವು. ನೀವು ಕೂಡ ಸರ್ಕಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕಾವೇರಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕೈ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಕೈ ಸಡಿಲ ಮಾಡಬಾರ್ದು. ತಮಿಳುನಾಡು ಹೇಳಿದ ಹಾಗೆ ಕೇಳಲೇಬಾರ್ದು. CWMA CWRC ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಕೊಟ್ಟಂಥ ಆದೇಶವನ್ನು ಪಾಲನೆ ಮಾಡಬೇಕಾ ಬೇಡವಾ ಅಂತ ಒಂದು ಬಾರಿ ನೀವು ಗಮನ ಹರಿಸಬೇಕಾಗತ್ತೆ. ಪ್ರತಿ ಬಾರಿ ವಾದ ಆದಾಗಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಈ ವಿಚಾರದ ಬಗ್ಗೆ ಮನದಟ್ಟನ್ನು ಮಾಡುವಂಥ ಕೆಲಸವನ್ನ ಕನ್ನಡಪರ ಹೋರಾಟಗಾರರು ಮಾಡಿದ್ದಾರೆ. ಚರ್ಚೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡ್ತೀವಿ. ಆ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ರೆ ನಮ್ಮ ಹೋರಾಟ ಇರಲ್ಲ. ಮುಖ್ಯಮಂತ್ರಿಗಳು ನೀರು ಬಿಟ್ಟಿದ್ದೇ ಆದರೆ ಕರ್ನಾಟಕದಾದ್ಯಂತ ನಮ್ಮ ಹೋರಾಟ ಮತ್ತೆ ಮುಂದುವರಿಯುತ್ತೆ. ಹೌದೌದು, ಈಗ ಅದನ್ನೇ ತಗೊಂಡೋದ್ರು, ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೌದು ಹೋಗಿ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಯಾವ ಪಕ್ಷ ಯಾವುದು ನಮಗೆ ಬೇಕಿಲ್ಲ. ನಮಗೆ ಪಕ್ಷ ಅತೀತವಾಗಿ ನಾವು ಹೋರಾಟ ಮಾಡ್ತಿರೋರು. ನಮ್ಗೆ ಯಾವುದೇ ಪಕ್ಷಗಳಾಗ್ಲಿ ಈ ನೆಲ ಜಲ ಭಾಷೆಯನ್ನು ಉಳಿಸುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದು ಅವ್ರ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ಅವ್ರು ಆರಿಸಿ ಬಂದಿರದೆ ಈ ನಾಡಿನ ಹಿತವನ್ನ ಕಾಪಾಡೋದಕ್ಕೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು ಅನ್ನೋದು ನಮ್ಮ ಒತ್ತಾಯ.